ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಗೀತು. ನಾನಿವತ್ತು ಎಗ್ ರೈಸ್ ಮಾಡಬೇಕಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀವಿ. ನೋಡಿ, ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಮತ್ತು ದಪ್ಪ ಮೆಣಸಿಕಾಯಿ. ನಾವಿವಾಗ ಒಂದು ದೊಡ್ಡ ಬಾಣಲಿ ತಗೊಂಡಿದ್ದೀವಿ. ಅದಕ್ಕೆ ಆಲ್ರೆಡಿ ಎಣ್ಣೆ ಹಾಕಿದ್ದೀವಿ. ಇವಾಗ ಮೆಣಸಿಕಾಯಿ ಹಾಕೋತಾ ಇದ್ದೀವಿ. ಆಮೇಲೆ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀವಿ ಇದಕ್ಕೆ. ಇಲ್ಲ ಇದೆ. ಇವಾಗ ಅದನ್ನು ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಡೀಪಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನೀಟಾಗಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಹಾಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಡೀಪಾಗಿ. ಈರುಳ್ಳಿ ಮತ್ತು ದಪ್ಪ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಬಾಡೋ ಥರ ಫ್ರೈ ಮಾಡ್ಕೋಬೇಕು. ನಾವಿವಾಗ ಸಿಂಪಲಾಗಿ ಮಾಡ್ತಿರೋದು ಇದು. ಇದಕ್ಕೆ ನಾವು ಎಲೆಕೋಸು ಮತ್ತು ಕ್ಯಾರೆಟ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು ಇವಾಗ ಸ್ವಲ್ಪ. ಯಾಕಂದರೆ ಫಸ್ಟೇ ಹಾಕ್ಬಿಟ್ರೆ ಅದು ಎಣ್ಣೆಲಿ ತಳ ಹಿಡಿದ್ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದನ್ನು ಸ್ವಲ್ಪ ನಾವು ದಪ್ಪ ಮೆಣಸಿಕಾಯಿ ಈರುಳ್ಳಿ ಎಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತಳ ಏನೂ ಹಿಡಿಯಲ್ಲ. ಡೀಪಾಗಿ ಫ್ರೈ ಆಗ್ತಿದೆ ಇವಾಗ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ಮೊಟ್ಟೆ ಹಾಕೋಬೇಕು. ಇವಾಗ ಮೊಟ್ಟೆ ಆಲ್ರೆಡಿ ಇಟ್ಟಿದ್ದೀವಿ, ಒಂದು 7 ಮೊಟ್ಟೆ ಇಟ್ಟಿದ್ದೀವಿ. ಚಿಲ್ಲಿ ಪೌಡ್ರ್, ಇದು ಗರಂ ಮಸಾಲ ಪ್ಯಾಕೆಟು, ಮತ್ತು ಚಿಲ್ಲಿ ಪೌಡ್ರು, ಇದು ಕೊರಿಯಾಂಡರ್ ಪೌಡರು, ಮತ್ತು ಅರಿಶಿನ ಹಾಕ್ಬೋದು ಜೊತೆಗೆ. ಅದ್ರ ಜೊತೆಗೆ ಮತ್ತು ಚಿಕನ್ ಮಸಾಲ ಹಾಕ್ಬೋದು. ಇದು ಅರಿಶಿನದ ಪೌಡ್ರ್. ಇದು ನೋಡಿ, ಇವಾಗ ಫ್ರೈ ಆಗಿದೆ. ಇದು ಫುಲ್ಲು ಈರುಳ್ಳಿ ಮತ್ತು ದಪ್ಪ ಮೆಣಸಿಕಾಯಿ ಎಲ್ಲ ಫುಲ್ಲು ಬಾಡಿದೆ, ಎಣ್ಣೆಲಿ ಫ್ರೈ ಆಗಿದೆ ಡೀಪಾಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀವಿ ಇದಕ್ಕೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಎಲ್ಲ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ, ಕೊರಿಯಾಂಡರ್ ಪೌಡರೆಲ್ಲ ಕಟ್ ಮಾಡ್ಕೊಂಡು ಇಟ್ಕೋತಾ ಇದ್ದೀವಿ. ಇವಾಗ ಮೊಟ್ಟೆನ ಆ್ಯಡ್ ಮಾಡ್ತಿದ್ದೀವಿ ಒಂದೊಂದಾಗಿ. ಮತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಕ್ವಾಂಟಿಟಿ, ನಿಮ್ಗೆ ಎಷ್ಟು ಜನ ತಿನ್ನಬೇಕು ಅಷ್ಟು ಮೊಟ್ಟೆಗಳು. ಇಲ್ಲಾಂದರೆ ಅದಕ್ಕಿಂತ ಡಬಲ್ ಮೊಟ್ಟೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನು ನಾವಿವಾಗ ಬಂದು 5 ಮೊಟ್ಟೆ ಹಾಕ್ತಿದ್ದೀವಿ. ನಾವಿರೋದು ಇವಾಗ 4 ಜನ, ಒಂದು 5 ಮೊಟ್ಟೆ ಹಾಕೋದಿದ್ದೀವಿ. ಓಕೆ, ಇವಾಗ ಮೊಟ್ಟೆ ಎಲ್ಲ ನೀಟಾಗೆಲ್ಲ ಮೊಟ್ಟೆ ಎಲ್ಲ ಹೊಡ್ಕೊಂಡು ಬಾಣಲಿಗೆ ಬಿಟ್ಕೊಂಡಾಗಿದೆ. ಇವಾಗ ಅದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಆಗಿದೆ ಮೊಟ್ಟೆ. ಇವಾಗ ಈರುಳ್ಳಿ ಮತ್ತು ದಪ್ಪ ಮೆಣಸಿಕಾಯಿ ಜೊತೆ ಮೊಟ್ಟೆ ಕೂಡ ಮಿಕ್ಸ್ ಆಗಿಬಿಟ್ಟಿದೆ. ನಾವು ಮೊಟ್ಟೆ ಉರಿಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು, ಯಾಕಂದರೆ ಅದು ಎಲ್ಲದಕ್ಕೂ ಉಪ್ಪು ಹಿಡಿಯುತ್ತೆ. ನೀಟಾಗಿ ಫ್ರೈ
ಆಯ್ತು ಇವಾಗ ಇದು. ಮತ್ತು ಧನಿಯಾ ಪೌಡ್ರು, ಇದಕ್ಕೆ ಚಿಕನ್ ಮಸಾಲ ಮತ್ತು ಟೇಸ್ಟಿಂಗ್ ಪೌಡ್ರ್ ಎಲ್ಲ ಆ್ಯಡ್ ಮಾಡ್ಕೋಬೇಕು. ನಾವು ಇಷ್ಟೇ ಆ್ಯಡ್ ಮಾಡ್ತಿದ್ದೀವಿ ಇವಾಗ. ಮತ್ತು ಪೆಪ್ಪರ್ ಪೌಡ್ರು ಆ್ಯಡ್ ಮಾಡ್ಬೋದು. ರೆಡಿ ಆಯ್ತು ಇವಾಗ. ಇದು ಕೆಳಗಡೆ ಇಳಿಸ್ಕೊಂಡಿದ್ದೀವಿ. ಇವಾಗ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅನ್ನ ಆಲ್ರೆಡಿ ಬೆಳಗ್ಗೆದೇ ಇರುತ್ತೆ, ಬೆಳಗ್ಗೆದೇ ಹಾಕೋಬೋದು, ಇಲ್ಲ ನಾವು ಹೊಸ್ದಾಗಿ ಬಿಸಿಯನ್ನು ಮಾಡ್ಕೋಬೋದು. ಇವಾಗ ಹೊಸ್ದಾಗಿ ಬಿಸಿಯನ್ನು ಮಾಡಿರೋದು ಇದು. ನಾವು ಇವಾಗ ರಾತ್ರಿ ಟೈಮ್ ಊಟ ಏನಾದರೂ ಜಾಸ್ತಿ ಅನ್ನ ಮಿಕ್ಕಿದ್ರೆ ಅದರಲ್ಲೇ ಬೇಕಾದ್ರೆ ಎಗ್ ರೈಸ್ ಮಾಡ್ಕೋಬೋದು. ಚಿತ್ರಾನ್ನದಗೋಸ್ಕರ ಎಗ್ ರೈಸ್ ಮಾಡ್ಕೊಂಡು ತಿನ್ಕೋಬೋದು. ಇವಾಗ ಅನ್ನ ಆ್ಯಡ್ ಮಾಡ್ತಿದ್ದೀವಿ ಇದಕ್ಕೆ. ಕೊಡಿ, ನಾನು ಮ್ಯಾಶ್ ಮಾಡ್ತೀನಿ, ನೀವು ಹಾಕಿ. ನಿಮ್ಗೆ ಎಷ್ಟು ಬೇಕು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ಅಷ್ಟು ಜನಕ್ಕೆ ನೀವು ಈ ಥರ ಅಳತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಂಟಿ. ಇವಾಗ ಮಿಕ್ಸ್ ಮಾಡ್ತಾ ಇದ್ವಿ ಅನ್ನ ನೀಟಾಗಿ. ನೀಟಾಗೆಲ್ಲ ನೀವು ಮಿಕ್ಸ್ ಮಾಡ್ಕೋಬೇಕು ಈ ಥರ. ನೀವು ಏನಾದರೂ ಹಳೆಯನ್ನ ನೈಟ್ದು ಉಳಿದಿದ್ರೆ ಅದಕ್ಕಾದ್ರೂ ಮಾಡ್ಕೊಳ್ಳಿ, ಇಲ್ಲ ಬಿಸಿ ಅನ್ನಕ್ಕಾದ್ರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ನೀಟಾಗಿ ಮಿಕ್ಸ್ ಆಗಿದೆ, ಗೊಜ್ಜು ಮತ್ತು ಅನ್ನ ಎರಡೂ. ಇನ್ನೂ ಚೆನ್ನಾಗ್ತೀರ ಆಂಟಿ? ನೋಡು, ನಿನಗೆ ಉಪ್ಪು ಆಯ್ತಾ, ಖಾರ ಆಯ್ತಾ, ಹಿಂಗೆ ಉಪ್ಪು ಐತೆ, ಸಾಕಾಯ್ತು, ಮೀಡಿಯಮ್ ಐತೆ, ಮೀಡಿಯಮ್. ಅನ್ನ ಏನಕ್ಕೆ ಸಾಕಲ್ಲ. ಓಕೆ, ಇದು ಇವಾಗ ಈ ಥರ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನನಗೆ ಜಾಸ್ತಿ ಡಿಸೈನ್ ಮಾಡೋಕ್ಕಾಗಿಲ್ಲ. ಇದಕ್ಕಿನ್ನೂ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕೋಸು ಸೈಡಲ್ಲಿ ಇಟ್ಕೊಂಡು ಮೇಲೆ ಒದರಿಸ್ಕೊಂಡು ತಿನ್ಬೋದು ನೀಟಾಗೆ. ಓಕೆ, ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ನಿ.